ಎಲ್ಲರಿಗೂ ನಮಸ್ಕಾರ. ಕಳೆದ ಬಾರಿ ಶಿವ ಶಕ್ತಿಗಳ ಐಕ್ಯತೆಯ ಬಗ್ಗೆ ಅವರು ಇಬ್ರು ಒಂದು ಶಿವ ಒಂದು ಶಕ್ತಿ ಅಂತ ಹೇಳಿ, ಆದ್ರೆ ಅವರು ಒಂದು ಅನ್ನೋದನ್ನು ಹೇಳಿ. ಯಾಕೆ ಅಂದ್ರೆ ಶಿವ ಜಡ, ಶಕ್ತಿ ಶಕ್ತಿಯ ಒಡನಾಟದಿಂದ ಮಾತ್ರ ಶಿವ ತನ್ನ ಕಾರ್ಯದಲ್ಲಿ ತೊಡಗಿಕೊಳ್ಳೋದಕ್ಕೆ ಶಕ್ತನಾಗ್ತಾನೆ ಅನ್ನೋದನ್ನ ಹೇಳಿದ್ವಿ. ಶರೀರಂ ತ್ವಂ ಶಂಭೋಹೋ ಶಶಿ ಮಿಹಿರ ವಕ್ಷೋರುಹ ಯುಗಂ ತವ ಆತ್ಮಾನಂ ಮನ್ಯೆ ಭಗವತಿ ನವ ಆತ್ಮಾನಂ ಅನಘಂ. ಅವ ಆತ್ಮಾನಂ ಮನ್ಯೆ ಭಗವತಿ ನವ ಆತ್ಮಾನಂ ಅನಘಂ. ನವ ಆತ್ಮಗಳನ್ನು ಹೊಂದಿರತಕ್ಕಂತಹ, ಯಾವುದೇ ದೋಷಗಳನ್ನು ಹೊಂದಿಲ್ಲದೆ ಇರತಕ್ಕಂತಹ ಶಿವನೇ ನಿನ್ನ ಆತ್ಮ. ತವ ಆತ್ಮಾನಂ, ನಿನ್ನ ಆತ್ಮ ಯಾರು ಅಂದ್ರೆ ಶಿವ. ಅಂದ್ರೆ ಶಿವನಿಗೆ ಶಕ್ತಿ ಆತ್ಮ, ಶಕ್ತಿಗೆ ಶಿವ ಆತ್ಮ, ಅವರಲ್ಲಿ ಅಭೇದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅತಃ ಶೇಷ ಶೇಷಿ ಇತ್ಯಯಂ ಉಭಯ ಸಾಧಾರಣತೆಯ. ಒಂದು ಶೇಷ ಒಂದು ಶೇಷಿ. ಶೇಷ ಅಂದ್ರೆ ಇನ್ನು ಏನೋ ಉಳ್ಕೊಂಡಿದೆ ಅಂತ. ಅಂದ್ರೆ ಈಗ ಶಿವ ಪೂರ್ಣನಲ್ಲ, ಇವಳ ಶಕ್ತಿಯಿಂದ ಅವನು ಪೂರ್ಣ ಆಗ್ತಾನೆ ಅಂದಾಗ ಅವನು ಶೇಷ, ಇವಳು ಶೇಷಿ. ಅದರಿಂದ ನಿಮ್ಮಿಬ್ಬರಲ್ಲೂ ಇದು ಸಾಧಾರಣವಾಗಿ ಕಂಡು ಬರುತ್ತೆ. ಯಾಕೆಂದ್ರೆ ನೀನು ಪೂರ್ತಿ ನೀನೇನೆ ಸೃಷ್ಟಿ ಕಾರ್ಯದಲ್ಲಿ ತೊಡ್ಕೊಳ್ಳಲ್ಲ, ಅಥವಾ ಪೂರ್ತಿ ಎಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲದರೊಳಗೂ ನೀನು ಶಿವನ ಒಂದಿಗೆ ಸೇರಿ ಮಾಡ್ತೀಯ, ಶಿವ ನಿನ್ನೊಂದಿಗೆ ಸೇರಿ ಮಾಡ್ತಾನೆ. ಅದರಿಂದ ಇದು ಎಲ್ಲದರೊಳಗೂ ನೀನು ಶೇಷ ಶೇಷಿ. ಯಾವ ಯಾವ ಸಂದರ್ಭದಲ್ಲಿ ನೀನು ಶೇಷ ಅವನು ಶೇಷಿ, ಯಾವ ಸಂದರ್ಭದಲ್ಲಿ ಅವನು ಶೇಷಿ ನೀನು ಶೇಷ, ಅದು ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸಾಧಾರಣವಾಗಿ ನೀವಿಬ್ರು ಇಂಡಿಪೆಂಡೆಂಟ್, ಸ್ವತಂತ್ರರು. ಆದ್ರೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ಆ ಸ್ವಾತಂತ್ರ್ಯ ಇರಲ್ಲ, ಅವರು ಪರಸ್ಪರರಲ್ಲಿ ಅವಲಂಬಿತರಾಗಿರ್ತಾರೆ ಅನ್ನೋದನ್ನ ಹೇಳುದು. ಅದಕ್ಕೆ ನಾನು ಕಳೆದ ಬಾರಿ ಹೇಳುವಾಗ ಸಾಂಖ್ಯ ತತ್ವದ ಬಗ್ಗೆನೂ ಹೇಳಿದೆ. ಸಾಂಖ್ಯದಲ್ಲಿ ಅಥವಾ ಸಾಂಖ್ಯ ಫಿಲಾಸಫಿನಲ್ಲಿ ಬರ್ತಕ್ಕಂತಹ ವಿಷಯವನ್ನು ಹೇಳಿದೆ. ಅದರೊಳಗೆ ಜಡ, ಪುರುಷ ಜಡ, ಪ್ರಕೃತಿ ಎಲ್ಲ ಶಕ್ತಿಯನ್ನ ಹೊಂದಿರೋದು ಅಂತ. ಇದು ಪುರುಷ ಶಿವ ಶಕ್ತಿ ಮತ್ತೆ ಪ್ರಕೃತಿ. ಅದರೊಳಗೇನೆ 24 ತತ್ವಗಳು ಇದೆ. ಎಲ್ಲ ನಮ್ಮ ಇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮತ್ತೆ 5 ಭೂತಗಳು, ಎಲ್ಲದನ್ನೂ ಒಳಗೊಂಡಿರೋದು ಪ್ರಕೃತಿ ಅಂತ. ಅದನ್ನೇ ನಾವಿಲ್ಲೂ ನೋಡ್ತಾ ಇದ್ದೀವಿ. ಅಲ್ಲಿ ನೀನು ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ಈ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲಿ, ಶಿವ ಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು. ಶಿವ ಶಕ್ತಿಯೊಂದಿಗೆ ಸೇರಿನೇ ತನ್ನ ಕಾರ್ಯದಲ್ಲಿ ತೊಡಗೋದಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನ ಚೇದ್ ಏವಂ ದೇವೋ ನ ಖಲು ಕುಶಲ ಸ್ಪಂದಿತು. ಇಲ್ಲದವ್ರೆ ನಿನ್ನ ಅಲ್ಲಾಡೋದಕ್ಕೂ ಆಗೋಲ್ಲ, ನಿನ್ಗೇನು ಕೆಲಸ ಮಾಡೋದಕ್ಕೆ ಆಗುದಿಲ್ಲ ಶಕ್ತಿಯ ಸಹಾಯ ಇದ್ದವ್ರೆ. ಇದೇ ಭಾವ ಮತ್ತೆ ನಾವು ಕಳೆದ ಬಾರಿ ನೋಡಿದಂತಹ ಶ್ಲೋಕದಲ್ಲೂ ಇತ್ತು. ಈಗ ಅದರ ಮುಂದುವರಿದ ಭಾಗವಾಗಿ ನಾವು ನೋಡ್ತಾ ಇದ್ದೀವಿ. ಮನಸ್ತ್ವಂ ವ್ಯೋಮಹಾತ್ವಂ ಮರುದಸಿ ಮರುತ್ ಸಾರಥಿಯೇ ಅಸಿ ತ್ವಂ ಆಪಃ ತ್ವಂ ಭೂಮಿಃ ತ್ವಯಿ ಪರಿಣತಾಯಾಂ ನಹಿ ಪರಂ ತ್ವಮೇವ ಸ್ವಂ ಆತ್ಮಾನಂ ಪರಿಣಮಯಿತುಂ ವಿಶ್ವವಪುಷಾ ಚಿದಾನಂದಾಕಾರಂ ಶಿವ ಯುವತಿ ಭಾವೇನ ಬಿಭೃಷೆ. ಶಿವ ಯುವತಿ, ಶಿವ ಯುವತಿ ಅಂತ ಹೇಳಿದ್ರೆ ಶಿವನ ಪತ್ನಿಯ ಭಾವದಿಂದ ಅಂತ. ಶಿವ ಯುವತಿ ಅಂದಾಗ ಯುವತಿ ಅವನ ಪತ್ನಿ, ಶಿವನ ಪತ್ನಿಯ ಭಾವದಿಂದ ನಿನ್ನನ್ನ ನೀನೇ ಬಿಂಬಿಸ್ಕೊಳ್ತಾ ಇದೀಯ. ಬಿಭೃಷೆ ಯಾಕೆ? ನೀನು ಮನಸ್ತತ್ವ ಯಾವುದು ಮುಂದೆ ಅದನ್ನ ಹೇಳೋಣ. ನೀನೇ ಮನಸ್ಸು, ನೀನೇ ಆಕಾಶ ವ್ಯೋಮ, ನೀನೇ ಮರುತ್ ವಾಯು, ಮತ್ತೆ ಮರುತ್ ಸಾರಥಿ ಅಸಿ. ನೀನು ಕೇವಲ ಗಾಳಿ ಅಲ್ಲ, ನೀನು ಅಗ್ನಿಗೆ ಸಾರಥಿಯೂ ಆಗಿದ್ಯಾ.
ತ್ವಂ ಆಪಹ ಅಂದ್ರೆ ಪಂಚಭೂತಗಳು ನೀನೆ. ಪೃಥ್ವಿ ತೇಜಸ್ ಮನಸ್ ಆಕಾಶ ಎಲ್ಲಾದ್ರೂ ಆಯ್ತು, ಎಲ್ಲಾದ್ರೂ ನೀನೆ. ಭೂಮಿ ತ್ವಯಿ ಪರಿಣಾಮತಯಾಂ ನಹಿ ಪರಂ, ಪರಿಣತಾಯಾಂ ನಹಿ ಪರಂ. ನೀನು ಇದೆಲ್ಲ ಅಂದ್ರೆ ನೀನು ಪಂಚಭೂತಗಳು ಆಗಿದ್ದು, ಪಂಚಭೂತಗಳು ಮುಂದೆ ಅದನ್ನ ಎಲ್ಲಿ ಅಂತ ಹೇಳ್ತೀನಿ. ಈಗ ಸದ್ಯದಲ್ಲಿ ಪಂಚಭೂತಗಳು ಅಂತ ಇಟ್ಕೊಳ್ಳೋಣ. ಆ ಎಲ್ಲಾ ಶಕ್ತಿಯೂ ನೀನೇ ಆಗಿದ್ದು, ನೀನು ಪರಿಣತಾಯಾಂ ಹಿ ಪರಂ, ಇಡೀ ಪ್ರಪಂಚವಾಗಿ ನಿನ್ನನ್ನೇ ನೀನು ಬದಲಾಯಿಸ್ಕೊಂಡಿದ್ಯಾ, ರೂಪಾಂತರವನ್ನ ಮಾಡ್ಕೊಂಡಿದ್ಯಾ. ನಿನಗಿಂತ ಪರಂ ಶ್ರೇಷ್ಠವಾದದ್ದು, ಮಿಗಿಲಾದದ್ದು, ಬೇರೆಯಾದದ್ದು ಇನ್ಯಾವುದು ಇಲ್ಲ. ನಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತು ವಿಶ್ವ. ನೀನೇನೆ, ಯಾರು ಏನು ನಿನ್ನ ಬದಲಾಯಿಸಕ್ ಬರ್ಲಿಲ್ಲ. ಮದ್ವೆ ಆದ್ಮೇಲೆ ಗಂಡ ಹೆಂಡತಿಯನ್ನ ಬದಲಾಯಿಸೋದು ಆ ಥರದ್ದು ಅಲ್ಲ ಇದು. ತ್ವಮೇವ ಸ್ವಂ ಆತ್ಮಾನಂ, ನೀನೇ ನಿನ್ನನ್ನು ಬದಲಾಯಿಸಿಕೊಳ್ಳಲು, ರೂಪಾಂತರ ಮಾಡಿಕೊಳ್ಳೋದಕ್ಕೆ ಅಂತ ಹೊರಟಾಗ ವಿಶ್ವವಪುಷ, ವಿಶ್ವವಪು ಶಿವ, ಶಿವನ ಚಿದಾನಂದಾಕಾರಂ, ಚಿತ್ ಶಿವ, ಆನಂದ ಶಕ್ತಿ. ಚಿದಾನಂದ ಅಂತ ಒಟ್ಟಿಗೆ ಹೇಳ್ತಾರೆ, ಆದ್ರೆ ಅದು ಎರಡು ಒಂದೇ ಭಾವ. ಎರಡಲ್ಲ, ಶಿವ ಬೇರೆ ಶಕ್ತಿ ಬೇರೆ ಅಲ್ಲ. ಚಿದಾನಂದ ಅಂತ ಹೇಳಿದಾಗ ಶಿವಶಕ್ತಿಯ ಐಕ್ಯವನ್ನ ಹೇಳ್ತಾ ಇದ್ದಾರೆ. ಚಿದಾನಂದಾಕಾರಂ ಶಿವ ಯುವತಿ ಭಾವೇನ, ಶಿವನ ಪತ್ನಿಯ ರೂಪದಲ್ಲಿ. ಹಾಗಾಗಿ ನೀನು ಇಡೀ ಪ್ರಪಂಚವನ್ನೆಲ್ಲ, ಪ್ರಪಂಚದ ಎಲ್ಲಾ ರೂಪಾಂತರವೂ ನೀನೇ ಆಗಿದ್ದು. ಪೃಥ್ವಿ ನೀನೆ, ಆಕಾಶ ನೀನೆ, ಜಲತತ್ವ ನೀನೆ, ಪ್ರತಿಯೊಂದು ನೀನೇನೆ. ಎಲ್ಲಾದ್ರೂ ನೀನೇ ಆಗಿರುವಾಗ, ಎಲ್ಲಾದ್ರಲ್ಲೂ ನೀನೇ ಆವರಿಸ್ಕೊಂಡಿರುವಾಗ ನಿನ್ನಲ್ಲಿ ಚಿತ್ ಆಗಿ ಶಿವ ಆನಂದವಾಗಿ ನೀವಿಬ್ರು ಸೇರಿ ಪ್ರಪಂಚದ ಒಂದು ಸ್ವರೂಪವಾಗಿದ್ದೀರಿ. ಅಂತಹ ಒಂದು ಐಕ್ಯವನ್ನ, ಅದ್ವೈತವನ್ನ ನಾವು ಮತ್ತೆ ಈ ಒಂದು ಶ್ಲೋಕದಲ್ಲಿ ನೋಡ್ತಾ ಇದ್ದೀವಿ. ಮನಸ್ತತ್ವ, ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಭೂಮಿ, ನೀರು ಎಲ್ಲರೂ ನೀನೇ ಆಗಿ. ಈಗ ಪ್ರಪಂಚ ಸೃಷ್ಟಿಯಾಗಿರೋದನ್ನೇ ಈ 5 ತತ್ವಗಳಿಂದ, ಈ 5 ಭೂತಗಳಿಂದ, ಪಂಚಭೂತಗಳಿಂದ ಆದಂತ. ಆ ಪಂಚಭೂತಗಳು ನೀನೇ ಆಗಿರುವಾಗ ನೀನೇ ಇಡೀ ಪ್ರಪಂಚ, ನೀನೇ ಇಡೀ ಪ್ರಪಂಚದ ಸ್ವರೂಪ. ಬೇರೆ ಬೇರೆಯಾಗಿ ನಮ್ಗೆ ಎಲ್ಲದೂ ಕಾಣಿಸ್ತಾ ಇದೆ. ಬೇರೆ ಒಂದು ವಸ್ತು ಕಾಣುತ್ತೆ, ಅದರೊಳಗ ಆಕಾರ ಕಾಣುತ್ತೆ, ಅದನ್ನ ನಾವು ಬೇರೆ ಬೇರೆಯಾಗಿ ಗುರುತಿಸ್ತಾ ಇದ್ದೀವಿ. ಆದ್ರೆ ಮೂಲತಃ ಎಲ್ಲವುದು ಪಂಚಭೂತಗಳಿಂದ ಆಗುತ್ತೆ. ಆ ಪಂಚಭೂತಗಳ ಪಂಚಭೂತಗಳು ಯಾರು ಅಂದ್ರೆ, ಯಾರದ್ದು ಅಂದ್ರೆ ಶಕ್ತಿ. ನೀನೇ ಆ ಪಂಚಭೂತಗಳಿಂದ ಪೂರ್ತಿಯಾಗಿ ಒಂಥರ ವ್ಯಾಪಿಸ್ಕೊಂಡಿದ್ಯ, ರೂಪಾಂತರವನ್ನ ಹೊಂದಿದ್ಯ. ಅದರಿಂದ ಯಾವುದ್ರೊಳಗೂನು ತಾಯಿ ಇಲ್ಲ ಅಂತ ಇಲ್ಲ. ತಾಯಿ ಭೂಮಿಯಲ್ಲೂ ಇದ್ದಾಳೆ, ಆಕಾಶದಲ್ಲೂ ಇದ್ದಾಳೆ, ಜಲತತ್ವದಲ್ಲೂ ಇದ್ದಾಳೆ, ಅಗ್ನಿತತ್ವದಲ್ಲೂ ಇದ್ದಾಳೆ, ಮನಸ್ತತ್ವದಲ್ಲೂ ಇದ್ದಾಳೆ. ಪ್ರತಿಯೊಂದ್ರೊಳಗೂ ಆಕಾಶ ತತ್ವದಲ್ಲೂ ಇದ್ದಾಳೆ. ಎಲ್ಲದರೊಳಗೂ ತಾಯಿ ಇದ್ದಾಗ ಸರ್ವವ್ಯಾಪಿ, ಎಲ್ಲ ಕಡೆ ನೋಡಿ. ನೀವು ತಾಯಿಯನ್ನ ಬಿಟ್ಟು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ತಾಯಿಯೇ ರೂಪಾಂತರ ಹೊಂದಿ ಎಲ್ಲಾವುದು ಆಗಿದ್ದಾಳೆ. ಆದ್ರಿಂದ ಎಲ್ಲವೂ ತಾಯಿಯಾಗಿದ್ದಾಗ ಅದಕ್ಕೆ ಚಿದಾನಂದ ಸ್ವರೂಪ ಕೊಡೋದಕ್ಕೆ, ಚಿದಾನಂದ ರೂಪವಾಗೋದಕ್ಕೆ ಅವಳು ಶಿವನ ಪತ್ನಿಯಾಗಿ ಆ ಒಂದು ಆಕಾರವನ್ನ ಪಡೆದಿದ್ದಾಳೆ, ಅಥವಾ ಹೊಂದೋಕೆ ಇಷ್ಟಪಡ್ತಾ ಇದ್ದಾಳೆ. ಅವಳೇನೆ ಸ್ವಮೇವ, ತಾನೇನೆ ಆ ಒಂದು ರೂಪಾಂತರವನ್ನ ಹೊಂದಿದ್ದಾಳೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಮನಸ್ತತ್ವ ಅಂತ ಹೇಳಿದ್ರೆ ಆಜ್ಞಾಚಕ್ರ. ಇಲ್ಲಿ ಆಜ್ಞಾಚಕ್ರದಲ್ಲಿ ಮನಸ್ತತ್ವದಲ್ಲಿ ತಾಯಿ, ಹಾಗೇನೆ ವಾಯು ಅಂದಾಗ ಅನಾಹತ ಚಕ್ರ. ಇಲ್ಲಿ ಅನಾಹತ ಚಕ್ರ ವಾಯು ಅಂದಾಗ ಹೃದಯದ ಭಾಗದಲ್ಲಿ. ಸ್ವಾದಿಷ್ಠಾನ ಚಕ್ರ ಅದರೊಳಗೆ ಅಗ್ನಿಯನ್ನ ಅಗ್ನಿಗೆ ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಿಕ್ಕೆ, ಅಥವಾ ಅದರ ಉತ್ಪತ್ತಿ, ಅದರ ಬೆಳೆಯುವಿಕೆಗೆ ವಾಯು ಸಹಾಯಕ ಅಂತ. ಅದರಿಂದ ಅದರ ತತ್ವವು ಸಹಾಯಕನಾಗಿ ನೀನೇ ಆಗಿದೀಯಾ.
ಉದಕ ಅಥವಾ ನೀರು ಅಂದಾಗ ಮಣಿಪುರ ಚಕ್ರದಲ್ಲಿ ಅದೂ ನೀನೇನೆ. ಆಮೇಲೆ ಭೂಮಿ ತತ್ವ ಅದು ಮೂಲಾಧಾರದಲ್ಲಿ ಅದೂನು ನೀನೇನೆ. ಇಡೀ ಪ್ರಪಂಚದ ಆಕಾರವೇ ತಾಯಿ. ಈಗ ನಾವು ಒಂದು ಈಗಿಷ್ಟು ಫಸ್ಟ್ ಹೇಳಿದ್ವಿ, ಪಂಚಭೂತಗಳಿಂದ ಆದಂತಹ ಪ್ರಪಂಚ ಅದು ತಾಯಿ ಅಂತ. ಆ ಪಂಚಭೂತಗಳನ್ನ ಅದರ ಜಾಗಗಳಲ್ಲಿ ಗುರುತಿಸ್ತಾ ಹೋಗ್ತಾ ಇದ್ದೀವಿ. ಆಯಾಯ ಒಂದು ಚಕ್ರಗಳಲ್ಲಿ. ಈಗ ನಾವು ಹಿಂದೆ ಒಂದು ಕೆಲವು ಶ್ಲೋಕಗಳಲ್ಲಿ ತ್ರಿಚಕ್ರವನ್ನು ಕುರಿತು ಸಹ ನೋಡಿದ್ವಿ. ಆ ಚಕ್ರದಲ್ಲಿ ಆ ಭಾಗಗಳನ್ನ ಗುರುತಿಸಿದ್ವಿ. ಅದೇನೆ ಒಂದು ಶರೀರದಲ್ಲೂ ಸಹ ಆ ತರಹನೇ ಅದರದ್ದು ಚಕ್ರಗಳು ಮೂಡಿರುತ್ತೆ ಅನ್ನೋದನ್ನು ನೋಡಿದ್ವಿ. ಈಗ ಆ ಚಕ್ರಗಳಲ್ಲಿ ತಾಯಿ ತನ್ನ ಪೂರ್ಣ ಸ್ವರೂಪದಿಂದ ಇದ್ದಾಳೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಚಿದಾನಂದ, ಚಿತ್ ಆನಂದ, ಚಿದಾನಂದ ಆಗುತ್ತೆ. ಆ ಚಿದಾನಂದ ಒಟ್ಟಿಗೆ ಹೇಳಿದ್ರು ತಾಯಿ ಮತ್ತೆ ಶಿವ ಬೇರೆ ಅಲ್ಲ ಅನ್ನೋದನ್ನ ಹೇಳೋದಿಕ್ಕೆ, ಚಿತ್ ಶಿವ ಆದ್ರೆ ಆನಂದ ತಾಯಿ, ಅವೆರಡರ ಒಂದು ಒಟ್ಟು ಸ್ವರೂಪವೇ ಚಿದಾನಂದ. ಎಲ್ಲ ಸದಾಕಾಲ ಆನಂದವನ್ನ, ಆನಂದ ತತ್ವವನ್ನ, ಆನಂದವನ್ನ ಪಸರಿಸುವಂತಹ, ಎಲ್ಲ ಜೀವಿಗಳಲ್ಲಿ ಆನಂದವನ್ನ ನೀಡುವಂತಹ ಶಕ್ತಿ. ಆನಂದ ಅಂದ್ರೆ ಏನು? ಆನಂದ ಅಂದ್ರೆ ಸಂತೋಷ. ಆನಂದ ಅಂದ್ರೆ ಈಗ ನನ್ಗೆ ಯಾವ್ದೋ ಒಂದು ವಸ್ತು ಸಿಕ್ತು, ನಂಗೆ ಬೇಕಾಗಿತ್ತು, ಅಥವಾ ಏನೋ ಒಂದು ಕೆಲಸ ಆಗ್ಬೇಕಾಗಿತ್ತು, ಒಂದು ಹಣ, ಒಂದು ಐಶ್ವರ್ಯ, ಎಲ್ಲೋ ಹೋಗೋದು, ಯಾವುದಕ್ಕೂ ಅದೆಲ್ಲ ಸಿಕ್ಕಿದಾಗ ನಮ್ಗೆ ಆನಂದ, ಸಂತೋಷ ಆಯ್ತು. ಆದ್ರೆ ಆ ಸಂತೋಷ ಆ ಒಂದು ಸ್ವಲ್ಪ ಕಾಲಕ್ಕೆ ಮಾತ್ರ ಸೀಮಿತ. ಇಲ್ಲಿ ಹೇಳ್ತಾ ಇರ್ತಕ್ಕಂತಹ ಚಿದಾನಂದ, ಚಿತ್ ಏವ ಆನಂದ ಅಂತ ಬೇಕಾದ್ರೂ ಹೇಳ್ಬೋದು. ಚಿತ್ತಲ್ಲೇನೆ ಇರೋದು, ಮನಸ್ಸಿನಲ್ಲೇ ಇರ್ತಕ್ಕಂಥದ್ದು ಆ ಆನಂದ ಯಾವುದು ಅಂದ್ರೆ ಪರಮತತ್ವವನ್ನ ಹೇಳ್ತಾರೆ. ಅಂದ್ರೆ ಮೋಕ್ಷದ ಸ್ಥಿತಿ, ಚಿದಾನಂದ. ಸತ್ ಚಿತ್ ಆನಂದ ಬ್ರಹ್ಮಸ್ವರೂಪ. ಬ್ರಹ್ಮನ್ ಅಂದ್ರೆ ಏನು ಅಂದ್ರೆ ಸತ್ ಚಿತ್ ಆನಂದ. ಸತ್ ಅಂದ್ರೆ ಎಕ್ಸಿಸ್ಟೆನ್ಸ್, ಇರುವಿಕೆ. ಚಿತ್ ಮನಸ್ಸು, ಆನಂದ, ಇವೆಲ್ಲದನ್ನು ಒಳಗೊಂಡಿದ್ದೇನೆ ನಮ್ಮ ಮೋಕ್ಷದ ಸ್ಥಿತಿ. ಅಂತಹ ಮೋಕ್ಷದ ಸ್ಥಿತಿ ನಮ್ಮ ಈ ದೈನಂದಿನ ಕಾರ್ಯದಲ್ಲಿ ನಮಗೆ ಸಿಗ್ತಕ್ಕಂತಹ ಯಾವ್ಯಾವುದೋ ಒಂದು ಸಣ್ಣ ಪುಟ್ಟ ಸಂತೋಷ ಆನಂದಗಳಿಂದ ಸಿಕ್ಕಲ್ಲ. ಇದು ಆನಂದವೇ, ಇಲ್ಲ ಅಂತ ಅಲ್ಲ. ಆದ್ರೆ ಈ ಆನಂದ ಒಂದು ಮಿತ ಸ್ವರೂಪವನ್ನು ಹೊಂದ್ಕೊಂಡಿದೆ. ಒಂದು ಕೆಲ ಕಾಲ ಇರುತ್ತೆ, ನಾವು ಸಂತೋಷ ಪಡ್ತೀವಿ, ನನಗೆ ಅದು ಸಿಕ್ತು, ಇದು ಸಿಕ್ತು, ಇದು ಮಾಡಿದೆ, ಅದು ಮಾಡಿದೆ, ನನ್ನ ಸಾಧನೆ, ನಾನು ಇಂತಹ ಒಂದು ಸ್ಥಿತಿನಲ್ಲಿ ಇಂತಹ ಒಂದು ದೊಡ್ಡ ಆಫೀಸರ್ ಆಗಿದ್ದೀನಿ, ಇನ್ನೇನೋ ಆಗಿದ್ದೀನಿ, ಮತ್ತೊಂದಾಗಿದ್ದೀನಿ, ಇದೆಲ್ಲ ನನ್ನ ಸಾಧನೆಗಳು, ಇದೆಲ್ಲ ನನಗೆ ಸಹಜವಾಗಿ ಖುಷಿ ಕೊಡ್ತಕ್ಕಂಥದ್ದು. ಸಹಜವಾಗಿ ನಾನು ಇದ್ರೊಳಗೆಲ್ಲ ಸಂತೋಷವನ್ನ ಅನ್ಬೋದು. ಆದ್ರೆ ಇದು ನಿಜವಾದ ಎಲ್ಲಾ ಕಾಲದಲ್ಲೂ ಉಳ್ಕೊಳ್ತಕ್ಕಂತಹ ಆನಂದ. ಈಗ ಯೌವನದಲ್ಲಿ, ಬಾಲ್ಯದಲ್ಲಿ ಮತ್ತೆ ವಾರ್ಧಕ್ಯದಲ್ಲಿ ಬೇರೆ ಬೇರೆ ರೀತಿಯ ಆನಂದಗಳನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಯೌವನದಲ್ಲಿ ಇದ್ದಂತಹ, ಬಾಲ್ಯದಲ್ಲಿ ಇದ್ದಂತಹ ಆನಂದ ಇವಾಗ ಇಲ್ಲ ಅಂದ್ರೆ ಅಲ್ಲಿಗೆ ಅದು ಅಷ್ಟೇ ಕಾಲಕ್ಕೆ ಸೀಮಿತವಾಗಿತ್ತು ಅಂತ ಆಯ್ತಲ್ಲ. ಯೌವನದಲ್ಲಿ ಇದ್ದಂತಹ ಆನಂದ ಆ ಕಾಲಕ್ಕೆ ಸೀಮಿತವಾಗಿತ್ತು. ಮುಂದೆ ಆಗ ನಾನು ಎಲ್ಲೋ ಕೆಲಸ ಮಾಡಿದೆ ಅಥವಾ ಒಂದು ಓದ್ದೆ, ಆ ಕೆಲಸದಿಂದ ನನ್ಗೆ ಇನ್ನೇನೋ ಪ್ರಮೋಷನ್ ಸಿಕ್ತು, ಮತ್ತೊಂದಾಯ್ತು, ತುಂಬಾ ಹಣ ಸಂಪಾದಿಸಿದೆ, ಇನ್ನೇನೋ ಐಶ್ವರ್ಯ ಅದೆಲ್ಲ ಆ ಕಾಲಕ್ಕೆ ತುಂಬಾ ಚೆನ್ನಾಗಿತ್ತು. ವಾರ್ಧಕ್ಯದಲ್ಲಿ ನಾನು, ನನ್ನ ಸಂತೋಷ ಯಾವುದು ಅಂದ್ರೆ ನನಗೆ ನೆಮ್ಮದಿ ಇರಬೇಕು, ನನಗೆ ಆರೋಗ್ಯ ಇರಬೇಕು, ಆತರ ನನ್ನ ಸುತ್ತಮುತ್ತ ಯಾವುದೇ ಕಷ್ಟಕರವಾದಂತಹ ಸನ್ನಿವೇಶ ಇರಬಾರ್ದು. ಇದು ನನಗೆ ಆನಂದ ಕೊಡ್ತಕ್ಕಂತಹ ವಿಷಯ. ಅದರಿಂದ ಆ ಆನಂದ ಹಾಗಾದ್ರೆ ಎಲ್ಲೋಯ್ತು ಅಂದ್ರೆ ಅದು ಆ ಕಾಲಕ್ಕಾಯ್ತು. ಆಯಾಯ ಕಾಲಕ್ಕೆ ಮಾತ್ರ ಸೀಮಿತವಾಗಿ ಆ ಆನಂದಗಳಿರುತ್ತೆ. ಆದ್ರೆ ಇದು ಚಿರಕಾಲದ ಆನಂದ, ಎಲ್ಲವಾಗ್ಲೂ ಇರ್ತಕ್ಕಂಥದ್ದು. ಯಾವುದು? ಮೋಕ್ಷದ ಆನಂದ. ಅಂತಹ ಆನಂದವನ್ನ ಪಡೆಯೋದಕ್ಕೆ ಸಾಧ್ಯ ಯಾರಿಗೆ?
ಸಾಧಕನಿಗೆ. ಅದರಿಂದ ಈ ಕುಂಡಲಿನಿ, ಅದೇ ಈಗ ನಾವ್ ಹೇಳದ್ವಲ್ಲ, ಕುಂಡಲಿನಿ ಮೂಲಾಧಾರದಲ್ಲಿ ಒಂಥರ ಹಾವಿನ ತರಹ ಸುತ್ತಕೊಂಡು ಮಲಗಿರುತ್ತೆ ಅಂತ. ಅದನ್ನ ಯೋಗಾಭ್ಯಾಸದಿಂದ ಎಬ್ಬಿಸ್ತಾರೆ. ನಮ್ಗೆ ಗುರುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ಧ್ಯಾನದಲ್ಲಿ ಕುಂಡಲಿನಿಯನ್ನ ಮೂಲಾಧಾರದಿಂದ ಮೇಲೆಗಡೆ ಸಹಸ್ರಾರದವರೆಗೆ ಅವ್ರು ಹೋಗಲ್ಲ, ಬೀಳ್ತಾರೆ. ಯಾಕೆಂದ್ರೆ ಆ ಸ್ಥಿತಿಗೆ ಕರ್ಕೊಂಡು ಹೋದಾಗ ತುಂಬಾ ಜವಾಬ್ದಾರಿಯಿಂದ ನಿರ್ವಹಿಸ್ಬೇಕಾಗುತ್ತೆ. ಅಷ್ಟು ಜನರನ್ನ ಕೂರಿಸ್ಕೊಂಡು, ಅಷ್ಟು ಜನರ ಮನಸ್ಸನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಅದನ್ನ ಮಾಡೋದು ಬಹಳ ಕಷ್ಟದ ಕೆಲಸ. ಆದ್ರಿಂದ ಅವರು ಇಲ್ಲಿವರೆಗೆ ಬರ್ತಾರೆ, ಅಷ್ಟನ್ನ ಹೇಳಿ ಬಿಡ್ತಾರೆ. ಅಲ್ಲಿವರೆಗೂ ಬಂದಾಗ, ಭ್ರೂ ಮಧ್ಯೆವರೆಗೆ ಬಂದಾಗ, ಆಜ್ಞಾ ಚಕ್ರದವರೆಗೆ ಆ ಕುಂಡಲಿನಿ ಆ ಮೇಲೆ ಮೇಲೆ ಬರ್ತಾ ಬರ್ತಾ ಹಾಗೆ ಸಹಸ್ರಾರದವರೆಗೆ ಹೋದಾಗ ಅಲ್ಲಿ ಶಿವ ಕಾಯ್ತಿದ್ದಾನೆ ಅಂತ. ಆ ಸಹಸ್ರಾರದವರೆಗೆ ಕುಂಡಲಿನಿ ಶಕ್ತಿ ಹೋದಾಗ ಶಕ್ತಿ ಶಿವ, ಆಗ ಅದು ಆನಂದ. ಆಗ ಸಾಧಕನಿಗೆ ಆನಂದ ಬರುತ್ತೆ, ಉಂಟಾಗುತ್ತೆ. ಅವನು ಧ್ಯಾನದಲ್ಲಿದ್ದಾನೆ, ಅವನು ಯೋಗ ನಿದ್ರೆಯಲ್ಲಿ ಇದ್ದಾನೋ ಧ್ಯಾನದಲ್ಲಿದ್ದಾನೋ, ಆದ್ರೆ ಅವನು ಆ ಆನಂದವನ್ನ ಅನುಭವಿಸ್ತಾನೆ. ಹಾಗಂತ ಅಲ್ಲಿಗಾದ್ರೆ ಅವನು ಮೋಕ್ಷ ಸಿಕ್ಬಿಡ್ತಾ ಅಂದ್ರೆ, ಮೋಕ್ಷ ಇನ್ನೂ ಸಿಕ್ಬಿಡ್ತು ಅಂತಲ್ಲ, ಆದ್ರೆ ಆ ಒಂದು ಆನಂದದ ಒಂದು ಸ್ವಭಾವವನ್ನ ನೋಡ್ದ ಗೊತ್ತಾಯ್ತು. ಸಂತೋಷ ಮನಸ್ಸು ಬೇರೆ ಯಾವುದರ ಕಡೆನೂ ಹೋಗದೇನೆ, ಮತ್ತೆ ಇನ್ಯಾವುದೋ ಆಸೆಯನ್ನೂ ಪಡೆದೇನೆ ಆ ಒಂದು ಸಮಸ್ಥಿತಿನಲ್ಲಿ ಇತ್ತು. ಆಮೇಲೆ ಅದೇ ರೀತಿಯಲ್ಲಿ ಧ್ಯಾನವನ್ನ ಮುಂದುವರಿಸ್ತಾ ಅವನು ಆ ಕುಂಡಲಿನಿ ಮೇಲೆ ಸಹಸ್ರಾರದವರೆಗೆ ಬಂದದ್ದು ಅಲ್ಲೇ ಸ್ಥಿರವಾಗಿ ಉಳಿಯುವಂತೆ ಮಾಡಿದಾಗ ಅವನು ಮೋಕ್ಷವನ್ನ ಹೊಂದ್ತಾನೆ, ಚಿರವಾದ ಸಂತೋಷವನ್ನ, ಚಿರವಾದ ಆನಂದವನ್ನ ಹೊಂದ್ತಾನೆ. ಅದು ಇಲ್ಲಿ ಇವರು ಹೇಳ್ತಾ ಇರುವಂತಹದ್ದು. ಒಂದು ಹೇಗೆ ಮೇಲೆವರೆಗೆ ಬಂದು ಆ ಒಂದು ಶಕ್ತಿ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂತಹ ತಾಯಿಯ ರೂಪ, ಅದು ಹೇಗೆ ಪೂರ್ತಿ ತನ್ನಲ್ಲಿ ತಾನು ಸೇರ್ಕೊಂಡು ಶಿವನಲ್ಲಿ ಒಂದಾಗಿ ನಮಗೆ ಆನಂದವನ್ನ ಅಥವಾ ಮೋಕ್ಷದ ಆನಂದವನ್ನ ನೀಡೋದು ಅನ್ನೋದನ್ನ ಇದ್ರೊಳಗೆ ತಿಳಿಸ್ತಾ ಇದ್ದಾರೆ. ಲಲಿತಾ ಸಹಸ್ರನಾಮದಲ್ಲಿ ಇದನ್ನ ವಿಶ್ವರೂಪ, ಜಾಗರಿಣಿ, ಸ್ವಪಂತಿ, ಈಗ ತಾಯಿದು ಮೂರು ಇದು ಅವಸ್ಥಾತ್ರಯಗಳು ಅಂತ ಹೇಳ್ತೀವಿ. ಸ್ವಪಂತಿ, ತೈಜಸಾತ್ಮಿಕ, ತೈಜಸ, ಎಲ್ಲದುವೆ ಅಂದ್ರೆ ನಿದ್ರೆ, ಸುಷುಪ್ತಿ ಮತ್ತೆ ಎಚ್ಚರದ ಸ್ಥಿತಿ ಎಲ್ಲದೂನುವೆ ತಾಯಿದೇನೆ. ಸುಪ್ತ, ಪ್ರಾಜ್ಞಾತ್ಮಿಕ, ತುರಿಯಾವಸ್ಥೆ, ಅದೇನೆ ನಾನು ಹೇಳಿದ್ನಲ್ಲ, ಸಹಸ್ರಾರದವರೆಗೆ ಶಿವನವರೆಗೆ ಹೋದಾಗ ಇಲ್ಲಿ ಆನಂದವನ್ನ ಹೊಂದೋದು, ಅದು ತುರಿಯಾವಸ್ಥೆ. ಆಮೇಲೆ ಅದಾದ್ಮೇಲೆ ಸರ್ವಾವಸ್ಥಾ, ಅದಾದ್ಮೇಲೂ ಇನ್ನೂ ಇದೆ ಅಂತ ಹೇಳಿದ್ನಲ್ಲ, ಅದು ತುರಿಯಾತ್ತ, ಅದರದ್ದು ಮುಂದಿನ ಹಂತ. ಅಂದ್ರೆ ನಿಜವಾಗ್ಲೂ ಇನ್ಯಾವುದೇ ಹುಟ್ಟು ಸಾವಿನ ಒಂದು ಚಕ್ರದಲ್ಲಿ ತಾನು ತೊಡಕೊಳ್ಳದೆ ಇದ್ದ ಹಾಗೆ ಅವನು ಮೋಕ್ಷವನ್ನ ಹೊಂದುತ್ತಾನೆ ಅನ್ನೋದು, ಅದೂ ಸಹ ತಾಯಿಯಿಂದನೇ. ಸುಪ್ತ, ಪ್ರಾಜ್ಞಾತ್ಮಿಕ, ತುರ್ಯ, ಸರ್ವಾವಸ್ಥಾ ವಿವರ್ಜಿತ. ಈಗ ಇವಳಲ್ಲೇನೆ ಇದೆಲ್ಲದೂ ಇದೆ ಅಂತಾನು ಹೇಳ್ತಾ ಇದ್ದೀವಿ. ಸುಪ್ತ, ಪ್ರಾಜ್ಞಾತ್ಮಿಕ, ತುರ್ಯ, ಎಲ್ಲಾ ಅವಸ್ಥೆಗಳು. ಆದ್ರೆ ಸರ್ವಾವಸ್ಥಾ ವಿವರ್ಜಿತ, ಅವಳು ಯಾವ ಅವಸ್ಥೆಗಳಲ್ಲೂ ಅವಳು ಒಳಪಡಲ್ಲ. ಅವಳೇ ಎಲ್ಲದೂ ಆಗಿದ್ರು ಅವಳು ಅದರಲ್ಲಿ ತಾನು ಆ ಅವಸ್ಥೆಗಳಲ್ಲಿ ಭಾಗಿಯಲ್ಲ, ಅವಳು ಆ ಅವಸ್ಥೆಗಳಲ್ಲಿ ಒಂದಲ್ಲ. ಆ ಅವಸ್ಥೆಗಳೆಲ್ಲ ನಮಗೆ ಬೇರೆ ಬೇರೆ, ಸುಪ್ತಾವಸ್ಥೆ, ಎಚ್ಚರ ಇರೋದು, ಸ್ವಪ್ನಾವಸ್ಥೆ, ತುರಿಯಾವಸ್ಥೆ, ಇವೆಲ್ಲ ನಾವು ಸಾಗತಕ್ಕಂತಹ ಮಾರ್ಗಗಳು, ನಮ್ಮ ಮನಸ್ಸು, ನಮ್ಮ ಧ್ಯಾನದಿಂದ, ನಮ್ಮ ಯೋಗದಿಂದ. ಆದ್ರೆ ಸರ್ವಾವಸ್ಥಾ ವಿವರ್ಜಿತ ಅವಳೇನೆ ಸೃಷ್ಟಿಕರ್ತ್ರಿ, ಬ್ರಹ್ಮರೂಪ. ಸೃಷ್ಟಿಕರ್ತ್ರಿಯಾಗಿದ್ದಾಗ ಸೃಷ್ಟಿ ಮಾಡುವಾಗ ಅವಳು ಬ್ರಹ್ಮನಂತೆ. ಗೋಪ್ತ್ರಿ, ಗೋವಿಂದ ರೂಪಿಣಿ, ಎಲ್ಲದನ್ನು ಕಾಪಾಡುವಂತಹ ತಾಯಿ ಆವಾಗ ವಿಷ್ಣುವಿನ ರೂಪ. ಸಂಹಾರಿಣಿ, ರುದ್ರ ರೂಪ, ಸಂಹಾರವನ್ನು ಮಾಡತಕ್ಕಂತಹ ಅಂದ್ರೆ ಪ್ರಳಯ ಕಾಲದಲ್ಲಿ ರುದ್ರನಾಗಿ. ತಿರೋಧಾನಕರೀಶ್ವರಿ, ಎಲ್ಲದನ್ನು ಮರೆಮಾಚುವಾಗ ತಿರೋಧಾನಕರ ಈಶ್ವರ ಸ್ವರೂಪ ಆವಾಗ. ಆಮೇಲೆ ಸದಾಶಿವ ಅನುಗ್ರಹದ,
ಸದಾಶಿವನಾಗಿ ಪುನಃ ಸೃಷ್ಟಿ ಕಾರ್ಯದಲ್ಲಿ ಅಂದ್ರೆ ಎಲ್ಲದನ್ನು ಮತ್ತೆ ವಾಪಸ್ಸು ಸೃಷ್ಟಿ ಮಾಡೋದಕ್ಕೆ ಆಗ ಸದಾಶಿವನಿಗೆ ಮತ್ತೆ ಅನುಜ್ಞೆಯನ್ನು ಕೊಡ್ತಾಳೆ. ಅದನ್ನ ನಮ್ಗಿದೆ ನೋಡಿದ್ವಿ. ತನ್ನ ಹುಬ್ಬಿನ ಕೇವಲ ಒಂದು ಸಣ್ಣ ಚಲನೆಯಿಂದ ಆ ಅನುಜ್ಞೆ ಸಿಕ್ಕುತ್ತೆ, ಸದಾಶಿವ ಪುನಃ ಸೃಷ್ಟಿಯಲ್ಲಿ ತೊಡಕೊಳ್ತಾನೆ ಅಂತ. ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಈ 5 ಕಾರ್ಯಗಳನ್ನು ಮಾಡೋದು ಯಾರು ಅಂದ್ರೆ ತಾಯಿ. ವಿಷ್ಣು ಆಗ್ಲಿ, ಬ್ರಹ್ಮ ಆಗ್ಲಿ, ಶಿವ ಆಗ್ಲಿ, ರುದ್ರ ಆಗ್ಲಿ, ಸದಾಶಿವ ಯಾರನ್ನು ಸ್ವತಂತ್ರವಾಗಿ ಏನು ಮಾಡಲ್ಲ. ಅವಳೇನೆ ಪಂಚಕೃತ್ಯ ಪರಾಯಣ, ಎಲ್ಲದನ್ನು ಮಾಡ್ತಾಳೆ ಅಂತ. ಹಾಗೆ ಆ ತಾಯಿ ಎಲ್ಲವನ್ನೂ ಒಳಗೊಂಡು ಎಲ್ಲವೂ ತಾನೇ ಆಗಿ ಎಲ್ಲವುದರಿಂದನೂ ಮೇಲೆ ಇದ್ದಾಳೆ. ತಾನೇ ಎಲ್ಲದು ಆದ್ರೂ ಅವಳ ಯಾವ್ದ್ರೊಳಗೂ ಒಂದಾಗಿ ಅದ್ರೊಳಗೇನೆ ಸಿಕ್ಕಾಕೊಂಡ್ಬಿಟ್ಟಿಲ್ಲ. ನಮ್ ತರ ಜರಾ ಮರಣಗಳಲ್ಲಿ ಸಿಕ್ಕಾಕೊಂಡಿಲ್ಲ. ಹುಟ್ಟು ಸಾವು ವಾರ್ಧಕ್ಯ ಇದ್ಯಾವುದೂ ಅವಳಿಗಿಲ್ಲ. ಆದ್ರೆ ಇದೆಲ್ಲ ಅವಸ್ಥೆಗಳೂ ಸಹ ಇದೆ. ಆದ್ರೆ ಅದನ್ನ ಮೀರಿದಂತಹ ಶಕ್ತಿ ತಾಯಿ. ಆ ತಾಯಿಯ ಶಕ್ತಿಯಿಂದಾನೇ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಇವ್ರುಗಳೂ ಸಹ ತಮ್ಮ ಕೆಲಸದಲ್ಲಿ ತೊಡಗ್ತಾರೆ. ಅಂದ್ರೆ ನಮ್ಮಗಳ ಸ್ಥಿತಿ ನೋಡ್ಕೊಳ್ಳಿ. ಅವ್ರುಗಳು ಅವಳ ಆಜ್ಞಾಧಾರಕರು. ಇವಳೇ ಪಂಚಕೃತ್ಯ ಪರಾಯಣ. ಆದ್ರಿಂದ ಈ ಸೂಕ್ಷ್ಮ ಸ್ಥೂಲ ಎಲ್ಲಾ ಪ್ರಪಂಚವನ್ನು ಸೃಷ್ಟಿ ಮಾಡಿರೋದು ಇವಳ ಅನುಜ್ಞೆಯ ಮೇರೆಗೆ ಈ 3 ಹೆಸರುಗಳನ್ನ ಹೇಳ್ತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅವರುಗಳು ಅನ್ನೋದನ್ನು. ಇಲ್ಲಿ ಇದನ್ನ ಹೇಳುವಾಗ ಶಿವ ಶಕ್ತಿಯ ಚಿದಾನಂದ ಸ್ವರೂಪ, ಅವರ ಐಕ್ಯತೆಯನ್ನು, ಅದ್ವೈತವನ್ನು ಹೇಳ್ತಾ ಇದ್ದಾರೆ. ಹೇಗೆ ಕುಂಡಲಿನಿ ಮೇಲೆ ಹೋಗಿ ಶಿವನಲ್ಲಿ ಸೇರಿ ಚಿದಾನಂದ ಸ್ವರೂಪ, ಅದೇನೇ ನಮ್ಮ ಮೋಕ್ಷದ ಸ್ಥಿತಿ, ಅದೇನೇ ಶಿವಶಕ್ತಿಯರ ಐಕ್ಯ, ಅದೇನೆ ಅದ್ವೈತ. ಅಂತಹ ಸ್ಥಿತಿಯನ್ನ ಸಾಧಿಸೋದೇನೆ ಮೋಕ್ಷ, ನಮ್ಮ ಪರಮ ಧ್ಯೇಯ, ಸಾಧಕನ ದೊಡ್ಡ ಗುರಿ ಅನ್ನೋದನ್ನ ನಾವು ಪುನಃ ಈ ಒಂದು ಶ್ಲೋಕದಲ್ಲಿ ನೋಡ್ತಾ ಇದ್ದೀವಿ. ನಮಸ್ಕಾರ.